ಈ ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ತನ್ನ ನಟ್ಟು ಬೋಲ್ಟು ಹೇಳಿಕೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿರುವುದಕ್ಕೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಟೀಕೆ ಮಾಡಲಿ ಎಂದೇ ನಾನು ಹೇಳಿಕೆ ನೀಡಿದ್ದು, ಎಷ್ಟು ಸಹಾಯ ಮಾಡಿದ್ದೇನೆಂದು ನನಗೂ ಅವರಿಗೂ ಗೊತ್ತಿದೆ. ನೆಲ ಜಲ ಭಾಷೆ ವಿಚಾರದಲ್ಲಿ ಎಲ್ಲರಿಗೂ ಒಟ್ಟಾಗಿ ಇರಬೇಕು ಅಂತ ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಬೆಂಗಳೂರಿನ ಸದಾಶಿವನಗರದ ಖರ್ಗೆ ನಿವಾಸಕ್ಕೆ ತೆರಳಿ ಸುಮಾರು 20 ನಿಮಿಷಗಳ ಕಾಲ ಖರ್ಗೆ ಜೊತೆ ಚರ್ಚೆ ನಡೆಸಿದ್ದಾರೆ. ಬೆಲ್ಲದಲ್ಲಿ ಅಪಾಯಕಾರಿ ರಾಸಾಯನಿಕ ಬಳಕೆ ಆಗ್ತಿದೆ ಎನ್ನಲಾಗ್ತಿದೆ. ಬೆಲ್ಲದ ವಿವಿಧ ಸ್ಯಾಂಪಲ್ಸ್ಗಳ ಪರೀಕ್ಷೆಯಲ್ಲಿ ಸಲ್ಫರ್ ಡೈಆಕ್ಸೈಡ್ ಹಾಗೂ ಕೃತಕ ಕಲರ್ ಬಳಸಿರುವುದು ಬಯಲಾಗಿದೆ. ಬೆಲ್ಲ ಗೋಲ್ಡ್ ಬಣ್ಣ ಬರೋದಕ್ಕೆ, ಗ್ರಾಹಕರನ್ನ ಸೆಳೆಯೋದಕ್ಕೆ ಕಲರ್ಗಳನ್ನ ಬಳಸಲಾಗ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಕಲ್ಲಂಗಡಿ ಹಸಿರು ಬಟಾಣಿಯಲ್ಲಿ ಕಿಲ್ಲರ್ ಕಲರ್ ಬಳಕೆಯ ಬಳಿಕ ಇದೀಗ ಬಾಯಿ ಚಪ್ಪರಿಸುವ ಟೊಮ್ಯಾಟೊ ಸಾಸ್ನಲ್ಲೂ ಕೂಡ ಡೆಡ್ಲಿ ಕೆಮಿಕಲ್ ಬಳಕೆಯಾಗಿರುವುದು ಬಯಲಾಗಿದೆ. ಪರೀಕ್ಷೆ ವೇಳೆ ಸಾಸ್ನಲ್ಲಿ ಸೋಡಿಯಂ ಬೆಂಜೋಯಿಟ್ ಬಳಕೆಯಾಗಿರುವುದನ್ನು ನೋಡಿ ಆಹಾರ ತಜ್ಞರೇ ಆಘಾತಕ್ಕೊಳಗಾಗಿದ್ದಾರೆ. ರೆಡಿಮೇಡ್ ಹೋಳಿಗೆ ತಯಾರಿಕೆಯಲ್ಲಿಯೂ ಪ್ಲಾಸ್ಟಿಕ್ ಬಳಕೆ ಮಾಡಲಾಗ್ತಾ ಇದ್ದು ಆಹಾರ ತಜ್ಞರು ಆತಂಕ ಹೊರಹಾಕಿದ್ದಾರೆ. ಬೆಂಗಳೂರು, ಮೈಸೂರಿನಲ್ಲಿ ಫುಡ್ ಆಫೀಸರ್ಸ್ಗಳು ಹೋಳಿಗೆ ಅಂಗಡಿಗಳ ಮೇಲೆ ದಾಳಿ ಮಾಡಿದ್ದು ಅಂಗಡಿಗಳಿಗೆ ನೋಟಿಸ್ ಕೊಡಲಾಗಿದೆ. ಬಂಡೀಪುರಕ್ಕೆ ಬಂದಿದ್ದ ದಂಪತಿ ಹಾಗೂ 10 ವರ್ಷದ ಬಾಲಕ ನಾಪತ್ತೆಯಾಗಿದ್ದಾನೆ. ಬೆಂಗಳೂರು ಮೂಲದ ಜೆ ನಿಶಾಂತ್ ಪತ್ನಿ ಹಾಗೂ ಪುತ್ರ ರೆಸಾರ್ಟ್ನಿಂದ ಕಣ್ಮರೆಯಾಗಿದ್ದಾರೆ. ಗುಂಡ್ಲುಪೇಟೆಯ ಕಂಟ್ರಿ ಕ್ಲಬ್ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದ್ದ ಕುಟುಂಬವನ್ನ ಕಿಡ್ನಾಪ್ ಮಾಡಿರುವ ಶಂಕೆಯೂ ವ್ಯಕ್ತವಾಗಿದೆ. ಕೋಲಾರದ ಮುಳಬಾಗಿಲು ತಾಲೂಕಿನ ಅಲ್ಲಾಳ ಸಂದ್ರದ ಬಳಿ ಬಸ್ ನಿಲ್ದಾಣದ ಬಳಿ ಆಟೋದಲ್ಲಿ ಗಾಂಜಾ ಸಾಗಿಸ್ತಾ ಇದ್ದ 2 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಆಟೋ ಸಮೇತ 23 ಲಕ್ಷ ಮೌಲ್ಯದ 23 ಕೆಜಿ ಗಾಂಜಾವನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೃಷ್ಣಮೂರ್ತಿ, ಮನೋಹರ್ ಎಂಬಿಬ್ಬರನ್ನ ಬಂಧಿಸಲಾಗಿದೆ. ತುಮಕೂರಿನ ಗುಬ್ಬಿ ತಾಲೂಕಿನ ಹೆರೂರು ಗ್ರಾಮದಲ್ಲಿ 1.5 ಲಕ್ಷ ರೂಪಾಯಿ ಮೌಲ್ಯದ ರಾಗಿ ಕದ್ದಿದ್ದ 2 ಖದೀಮರನ್ನ ಪೊಲೀಸರು ಬಂಧಿಸಿದ್ದಾರೆ. ಗುಬ್ಬಿ ಟೌನ್ ನಿವಾಸಿ ಪ್ರಶಾಂತ್ ಹಾಗೂ ಸತ್ತೇನಹಳ್ಳಿ ನಿವಾಸಿ ರಾಜು ಎಂಬ ಇಬ್ಬರು ರಾಜೇಶ್ ಎಂಬುವವರಿಗೆ ಸೇರಿದ ರಾಗಿ ಚೀಲಗಳನ್ನು ಕದ್ದಿದ್ದಾರೆ. ಬಳ್ಳಾರಿಯ ಸಂಡೂರು ತಾಲೂಕಿನ ಶೇಲಿಯಪ್ಪನಹಳ್ಳಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ 10ಕ್ಕೂ ಹೆಚ್ಚು ಬಣವೆಗಳು ಬೆಂಕಿಗಾಹುತಿಯಾಗಿದೆ. ನಾಗಣ್ಣ, ಬಸಣ್ಣ, ಒಬ್ಬಣ್ಣ, ಬಸವರಾಜ್, ಹುಲಿಯಪ್ಪ ಎಂಬುವವರಿಗೆ ಸೇರಿದ ಬಣವೆಗಳು ಉರಿದು ಭಸ್ಮವಾಗಿದೆ. ಮಡಿಕೇರಿ ತಾಲೂಕಿನ ಕೊಯನಾಡು ಗ್ರಾಮದಲ್ಲಿ ಅರಣ್ಯ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಶಾಲೆ ನಿರ್ಮಾಣಕ್ಕೆ ಅರಣ್ಯ ಇಲಾಖೆ ಅಡ್ಡಿಪಡಿಸುತ್ತಾ ಇರುವ ಹಿನ್ನೆಲೆ ಆಕ್ರೋಶ ಹೊರಹಾಕಿದ್ದಾರೆ. ಭೂಕುಸಿತದಲ್ಲಿ ಹಾನಿಗೊಳಗಾಗಿದ್ದ ಶಾಲೆಯ ನಿರ್ಮಾಣಕ್ಕೆ ಕಂದಾಯ ಇಲಾಖೆ ಭೂಮಿ ಮಂಜೂರು ಮಾಡಿತ್ತು, ಆದರೆ ಅರಣ್ಯ ಇಲಾಖೆ ಅಡ್ಡಿಪಡಿಸಿದೆ. ಜಮ್ಮು ಮತ್ತು ಕಾಶ್ಮೀರದ ಶೋಪಿಯನ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ನಸುಕಿನ ಜಾವ ಹೆರ್ಗಾಮ್ ಮಾರುಕಟ್ಟೆಯಲ್ಲಿ ಅಂಗಡಿಯೊಂದರಲ್ಲಿ ಈ ಬೆಂಕಿ ಅನಾಹುತ ಸಂಭವಿಸಿದೆ. ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಗುಜರಾತ್ ಪ್ರವಾಸಗೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಜಾಮ್ನಗರದಲ್ಲಿರುವ ವಂತಾರ್ ಪ್ರಾಣಿ ರಕ್ಷಣಾ ಕೇಂದ್ರಕ್ಕೆ ಭೇಟಿ ನೀಡಿದ್ದಾರೆ. ಈ ಕೇಂದ್ರವು ಸುಮಾರು 3,000 ಎಕರೆ ಪ್ರದೇಶದಲ್ಲಿದೆ. ಈ ಕೇಂದ್ರದಲ್ಲಿ 2,000ಕ್ಕೂ ಹೆಚ್ಚು ಪ್ರಾಣಿ ಪಕ್ಷಿಗಳಿವೆ. ಪ್ರಾಣಿ ಪಕ್ಷಿಗಳ ರಕ್ಷಣೆ, ಸಂರಕ್ಷಣೆ ಹಾಗೂ ಪುನರ್ವಸತಿ ಕಲ್ಪಿಸಲಾಗ್ತಾ ಇದೆ. ನರೇಂದ್ರ ಮೋದಿಗೆ ಅನಂತ್ ಮೋದಿ ಸಾಥ್ ನೀಡಿ ಮಾಹಿತಿ ಕೊಟ್ಟಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿಂದು ಬಲಿಷ್ಠ ಭಾರತ ಮತ್ತು ಬಲಿಷ್ಠ ಆಸ್ಟ್ರೇಲಿಯಾ ತಂಡಗಳ ನಡುವೆ ಸೆಮಿಫೈನಲ್ಸ್ ಪಂದ್ಯ ನಡೆಯಲಿದೆ. ದುಬೈನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಈ ರಣರೋಚಕ ಪಂದ್ಯ ನಡೆಯಲಿದೆ. ಭಾರತ ತಂಡ ಚಾಂಪಿಯನ್ಸ್ ಪಟ್ಟ ಅಲಂಕರಿಸುವುದಕ್ಕೆ 2 ಮೆಟ್ಟಿಲು ಬಾಕಿ ಇದೆ. ಭಾರತ ಕ್ರಿಕೆಟ್ ತಂಡದ ನಾಯಕ ರೋಹಿತ್ ಶರ್ಮಾ ಅವರು ಫಿಟ್ ಇಲ್ಲ ಎಂಬ ಕಾಂಗ್ರೆಸ್ನ ಶಮಾ ಮೊಹಮ್ಮದ್ ಹೇಳಿಕೆಗೆ ಮಾಜಿ ಕ್ರಿಕೆಟಿಗ ಹರ್ಭಜನ್ ಸಿಂಗ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಫಿಟ್ನೆಸ್ ಮಾನದಂಡ ಅವರಿಗೆ ಗೊತ್ತಿಲ್ಲ, ವಸ್ತುಸ್ಥಿತಿ ಗೊತ್ತಿಲ್ಲದೆ ಮಾತನಾಡಬಾರದು. ರೋಹಿತ್ ಶರ್ಮಾ ಅವರ ಕೊಡುಗೆಯನ್ನ ನಾವು ನೋಡಬೇಕು ಅಂದಿದ್ದಾರೆ.